ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಫಿಶ್ ಸಾಂಬಾರ್ ಮಾಡೋದು ನೋಡೋಣ. ಅದಕ್ಕೆ ಮಧ್ಯದಲ್ಲಿ ಏನಿಟ್ಟಿದ್ದೀನೋ ಅಷ್ಟು ಒಗ್ಗರಣೆಗೆ ಕರಿಬೇವು, ಒಂದು ಅರ್ಧ ಸ್ಪೂನು ಮೆಂತೆ ಮತ್ತೆ ಸಾಸಿವೆ, ಒಂದೆರಡು ಹಸಿಮೆಣಸಿನಕಾಯಿ ಮತ್ತೆ ಒಣಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆಗೆ. ರುಬ್ಬಕ್ಕೆ ಈರುಳ್ಳಿ ಟೊಮ್ಯಾಟೊ, ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಮೆಣಸು ಮತ್ತೆ ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಕೋಬೇಕು. ಸಾಂಬಾರ್ ಮಾಡೋಕ್ಕೆ ಅಗ್ಲ ಇರೋ ಪಾತ್ರೆ ತೊಗೋಬೇಕು, ಅಂದರೆ ಅಗ್ಲ ಬಾಯಿ ಇರೋ ಅಂಥ ಪಾತ್ರೆ ತೊಗೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ನಾನು ಮೆಜರ್ಮೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಅದಕ್ಕೆ ಒಗ್ಗರಣೆಗೆ ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊನೂ ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಅದು ಬೇಯೋ ಅಷ್ಟೊತ್ತಿಗೆ ರುಬ್ಬಕ್ಕೆ ಏನೇನು ಇಟ್ಕೊಂಡಿದ್ವಿ ಎಲ್ಲನೂ ಜಾರಿಗೆ ಹಾಕಿ ಹುಣಸೆಹಣ್ಣ ಇವಾಗಲೇ ಹಾಕ್ಕೋಬೇಕು. ಅದು ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಇವಾಗ ಖಾರನ ರುಬ್ಕೊಂಡು ಖಾರನೂ ಅದಕ್ಕೆ ಸುರ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕು ಮತ್ತು ಕನ್ಸಿಸ್ಟೆನ್ಸಿನೂ ಇವಾಗಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನೀರು ಹಾಕಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಮೀನು ಸಾರನ್ನ, ಜೊತೆಗೆ ಉಪ್ಪು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿರಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದಿಬೇಕಾದ್ರೆ ಮೀನನ್ನ ಹಾಕ್ಕೊಳ್ಳೋಣ. ದೊಡ್ಡ ಫಿಶ್ಶು, ತಲೆ ನೋಡಿ ಎಷ್ಟು ದಪ್ಪ ಇದೆ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು 10 ನಿಮಿಷದಲ್ಲೇ, ಒಂದು 8 ನಿಮಿಷದಲ್ಲೇ ಕರೆಕ್ಟಾಗಿ ಬೆಂದೋಗ್ಬಿಡುತ್ತೆ. ನಾನು ಎಕ್ಸಾಕ್ಟಾಗಿ ಒಂದು 7 ಮಿನಿಟ್ಸಿಗೆ ತೆಗೆದಿದ್ದೀನಿ. ಫಿಶ್ ಹಾಕಾದ್ಮೇಲೆ ಯಾವುದೇ ಕಾರಣಕ್ಕೂ ಕಲಿಸ್ಬಾರ್ದು. ಅದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಹುಳಿ ಖಾರ ಸ್ವಲ್ಪ ಮುಂದೆ ಇರಬೇಕು. ಅನ್ನ, ಮುದ್ದೆ, ನೀರು ದೋಸೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಮಾತ್ರ.